ಇದು ಪಾಕ್ ದಾಳಿಯ ಬಗ್ಗೆ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿ. ಒಂದ್ ಕಡೆ ಅಮೆರಿಕದ NSA ಇಂದ ರಿಯಾಕ್ಷನ್ ನೋಡ್ತಾ ಇದ್ರಿ. ಚೀಮಾರಿ ಮೇಲೆ ಚೀಮಾರಿ ಹಾಕ್ತಿದೆ ಪಾಕಿಸ್ತಾನಕ್ಕೆ. ಏನೆಲ್ಲ ಪಾಕಿಸ್ತಾನ ಮಾಡ್ತಾ ಇದೆ, ಮುಖವಾಡ ಹಾಕೊಂಡು ಮಾಡ್ತಿರುವಂತಹ ಕೆಲಸಗಳು. ಪಾಕ್ ಮೇಲೆ ನಡೆದಂತ ದಾಳಿ ಕುರಿತು ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡುತ್ತೆ. ಪಾಕ್ ದಾಳಿಯ ಬಗ್ಗೆ ಇಂದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಜಂಟಿ ಸುದ್ದಿಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿದೆ. ರಕ್ಷಣೆ ಮತ್ತು ವಿದೇಶಾಂಗ ಇಲಾಖೆ ಜಂಟಿ ಸುದ್ದಿಗೋಷ್ಠಿ. ಡಿಫೆನ್ಸ್ ಹಾಗೆ ಫಾರಿನ್ ಮಿನಿಸ್ಟ್ರಿ ಕಡೆಯಿಂದ ಪಾಕ್ ಮೇಲೆ ನಡೆದಂತಹ ದಾಳಿಯ ಇಂಚಿಂಚು ಮಾಹಿತಿಯನ್ನು ನೀಡಲಾಗುತ್ತೆ. ಪಾಕ್ ದಾಳಿಯ ಬಗ್ಗೆ ವಿದೇಶಾಂಗ ಇಲಾಖೆ ಸುದ್ದಿಗೋಷ್ಠಿಯನ್ನ ನಡೆಸಲಾಗಿದೆ. ನಡೆಸುತ್ತೆ ಇವತ್ತು 9 ಗಂಟೆಗೆ. ಹೇಗೆ ಈ ಎಸ್ಕಲೇಷನ್ ಆಯಿತು, ಯಾಕೆ ಭಾರತ ಉತ್ತರ ಕೊಡಬೇಕಾಯಿತು, ಪಾಕಿಸ್ತಾನ ಹೇಗೆ ಕಾಲ್ ಕೆರ್ಕೊಂಡು ಬಂತು, ಇದೆಲ್ಲವನ್ನು ಕೂಡ ತಿಳಿಸಬೇಕಾದಂಥ ಅಗತ್ಯ ಇದೆ. ಯಾಕಂದರೆ ಇಡೀ ವಿಶ್ವಕ್ಕೆ ಭಾರತ ಯಾಕೆ ಈ ಹೆಜ್ಜೆಯನ್ನು ಇಟ್ಟಿದೆ, ಯಾಕೆ ಉತ್ತರವನ್ನು ಕೊಟ್ಟಿದೆ, ಇದೆಲ್ಲವನ್ನು ಕೂಡ ವಿವರಿಸಬೇಕಾಗುತ್ತೆ. ಬೇಕಾಬಿಟ್ಟು ಏನು ಕೆಲಸ ಇಲ್ಲದೆ ಇವ್ರ ಮೇಲೆ ಅಟ್ಯಾಕ್ ಮಾಡಿಲ್ಲ ನಾವು. ಇವರು ಮಾಡಿದ್ದಕ್ಕೆ ತಕ್ಕ ಉತ್ತರವನ್ನು ಬಡ್ಡಿ ಸಮೇತ ವಾಪಸ್ ನೀಡುವಂಥ ಕೆಲಸ ಆಗ್ತಾ ಇದೆ. ಸೊ ಬೆಳಗ್ಗೆ 9 ಗಂಟೆಗೆ ರಕ್ಷಣೆ ಮತ್ತು ವಿದೇಶಾಂಗ ಇಲಾಖೆಯ ಜಂಟಿ ಸುದ್ದಿಗೋಷ್ಠಿ ಆಗುವಂಥ ಸಾಧ್ಯತೆ ಇದೆ. 9 ಗಂಟೆಗೆ ಪಾಕ್ ದಾಳಿಯ ಬಗ್ಗೆ, ಪಾಕ್ ಮಾಡ್ತಿರುವಂಥ ಈ ಎಸ್ಕಲೇಷನ್, ಅವ್ರ ಕಡೆಯಿಂದ ಆಗ್ತಿರುವಂಥ ಡ್ರೋನ್ ದಾಳಿಗಳು, ಮಿಸೈಲ್ ದಾಳಿಗಳು, ನಾಗರಿಕರ ಮೇಲೆ ಆಗ್ತಿರುವಂಥ ಅಟ್ಯಾಕ್. ಇನ್ನು ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಮತ್ತೆ ಪಾಕಿಸ್ತಾನ ದಾಳಿಯನ್ನ ಮಾಡ್ತಾ ಇದೆ. LOCಯಲ್ಲಿ ಮತ್ತೆ ದಾಳಿ ನಡೆಸಿದಂತ ಪಾಕಿಸ್ತಾನ. ಭಾರೀ ಸ್ಫೋಟದ ಶಬ್ದಕ್ಕೆ ಸ್ಥಳೀಯರು ಬೆದರಿದ್ದಾರೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಮತ್ತೆ ಪಾಕ್ ದಾಳಿ. LOCಯಲ್ಲಿ ಮತ್ತೆ ದಾಳಿ ಮಾಡುವ ಮೂಲಕ ಪಾಕಿಸ್ತಾನ ಮತ್ತಷ್ಟು ಈಗ ಟ್ರಿಗರ್ ಮಾಡ್ತಾ ಇದೆ ಭಾರತವನ್ನ. ಭಾರೀ ಸ್ಫೋಟದ ಶಬ್ದಕ್ಕೆ ಬೆದರಿದಂತಹ ಸ್ಥಳೀಯರು ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಮತ್ತೆ ಪಾಕ್ ದಾಳಿಯನ್ನ ಆರಂಭ ಮಾಡಿದೆ. LOCಯಲ್ಲಿ ಮತ್ತೆ ದಾಳಿ ನಡೆಸಿದಂತಹ ಪಾಕಿಸ್ತಾನ. ಭಾರೀ ಸ್ಫೋಟದ ಶಬ್ದಕ್ಕೆ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಸೊ ಪಾಕ್ ದಾಳಿ ಏನೇ ಮಾಡಿದ್ರು ಕೂಡ ಅದಕ್ಕೆ ತಕ್ಕನಾದಂಥ ಉತ್ತರ ಭಾರತೀಯ ಸೇನೆ ಕೂಡ ನೀಡ್ತಾ ಇದೆ. ಪಾಕ್ ದಾಳಿ ಈಗ ಈ ಭಾಗದಲ್ಲಿ, ರಜೌರಿ ಭಾಗದಲ್ಲಿ, ಉರಿ ಸೆಕ್ಟರ್ನಲ್ಲಿ ಈಗ ನಡೀತಿದೆ. ನಿನ್ನೆ ಆದಂಥ ದಾಳಿಯಲ್ಲಿ ಒಬ್ಬರ ಮಹಿಳೆ ಈಗ ಸಾವನ್ನಪ್ಪಿದ್ದಾರೆ, ಭಾರತೀಯ ಮೂಲದವರು ಅಂತ ಗೊತ್ತಾಗಿದೆ. ಇದೀಗ ಈ ಭಾಗದಲ್ಲೂ ಕೂಡ, ರಜೌರಿಯಲ್ಲೂ ಕೂಡ ದಾಳಿ ನಡೆಸಲಾಗ್ತದೆ. ಪ್ರಮುಖವಾಗಿ ಅವರು ಟಾರ್ಗೆಟ್ ಮಾಡಿರೋದು ಪೂಂಚ್, ಉರಿ, ರಜೌರಿ